ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಎರಡನೇ ವಿವಾಹ ಆದರೆ ಇದ್ರ ಬಗ್ಗೆ ಯಾವ ರೀತಿ ವ್ಯವಹಾರಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, IPC ಸೆಕ್ಷನ್ 494 ಪ್ರಕಾರ ಯಾರೇ ಒಬ್ಬರು ಜೀವಂತ ಪತ್ನಿ ಅಥವಾ ಪತಿಯನ್ನು ಇಟ್ಟುಕೊಂಡು ಮತ್ತೊಂದು ವಿವಾಹ ಆದರೆ ಎರಡನೇ ಮದುವೆ ಅಂತ ಆದರೆ ಅದು ಪನಿಷಬಲ್ ಅಫೆನ್ಸು. 7 ವರ್ಷಗಳ ಕಾಲ ಕನ್ವಿಕ್ಷನ್ ಅನ್ನೋದು IPC 494 ಹೇಳಿದ್ದಾರೆ. ಆದರೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳು ಏನು ಕೇಳ್ತಿರ್ತಾರೆ ಕೆಲವು ಕ್ಲೈಂಟ್ಸು ಅಂತಂದರೆ, ಅವರು ಗೌರ್ಮೆಂಟ್ ಎಂಪ್ಲಾಯಿ ಇದ್ದಾರೆ, ಆದರೂ ಇಬ್ಬಿಬ್ಬರು ಹೆಂಡ್ತಿ ಇದ್ದಾರೆ, 3 ಜನ ಹೆಂಡ್ತಿ ಇದ್ದಾರೆ, ಅವರೇನು ಜೈಲಿಗೆ ಹೋಗಿಲ್ಲ, ಹಾಗೆ ಆರಾಮಾಗಿದ್ದಾರೆ, ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ, ಇದು ಯಾರೂ ಪ್ರಶ್ನೆನೇ ಮಾಡಿಲ್ಲ, ಅವ್ರಿಗೆ ಜಾಬ್ಗೂ ತೊಂದರೆ ಆಗಿಲ್ಲ, ಜೈಲಿಗೆ ಹೋಗಿಲ್ಲ, ಏನಾಗಿಲ್ಲ, ಈ ಥರದ್ದೆಲ್ಲ ಕೇಳ್ತಿರ್ತಾರೆ. ಹಾಗೆ ವೀಕ್ಷಕರು, ಇನ್ನೊಂದೇನೆಂದರೆ ಇಲ್ಲಿ ಒಂದು ಸೂಕ್ಷ್ಮನ ಅರ್ಥ ಮಾಡ್ಕೋಬೇಕು. ಇಂಥದ್ದು ಎರಡನೇ ಪತ್ನಿ, ಎರಡನೇ ಪತಿ ಅಥವಾ ಒಂದು ವಿವಾಹ, ಎರಡನೇ ಮದುವೆ ಅಂತ ಆದಾಗ ಏನಾಗುತ್ತೆ ಅಂದರೆ, ಕೋರ್ಟ್ ಆಯಿತು, ಪೊಲೀಸ್ ಆಯಿತು, ತಾವಾಗ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಅಂದರೆ ಸುಮೋಟೋ ಕೇಸ್ಗಳು ಅಲ್ಲ. ಮತ್ತು ಇನ್ನೊಂದು ಅರ್ಥ ಮಾಡ್ಕೋಬೇಕು, ಯಾವುದೇ ಒಬ್ಬ ಪುರುಷ ಗೌರ್ಮೆಂಟ್ ಜಾಬಲ್ಲಿ ಇದ್ದಾನೆ ಅಂತಂದಾಗ ಅಲ್ಲಿ ಅಥಾರಿಟಿಗಳು ಕೂಡ ಇವರು ಎರಡನೇ ವಿವಾಹ ಆಗಿದ್ದಾರೆ ಅಂಥೇಳಿ ತಾವು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡೋದಿಲ್ಲ. ಇಲ್ಲಿ ಯಾಕೆ ಭಾಳಷ್ಟು ಜನ ಕೇಳೋದೇನು, 2 ಮದುವೆ ಮಾಡ್ಕೊಂಡು 3 ಮದುವೆ ಮಾಡಿಕೊಂಡು ಇದ್ದಾರೆ, ಜೈಲಿಗೆ ಹೋಗಿಲ್ಲ, ಏನಾಗಿಲ್ಲ, ಯಾಕೆ ಆ ಥರ ಇದ್ದಾರೆ, ಈ ರೀತಿ ಮತ್ತು ಜಾಬ್ ಕೂಡ ಕಳ್ಕೊಂಡಿಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗೆ ಯಾಕೆ ಅಂತಂದರೆ ಯಾರೂ ತಕರಾರನ್ನು ಸಲ್ಲಿಸಿರೋದಿಲ್ಲ. ಇಲ್ಲೇನಂದರೆ ಎರಡನೇ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಎರಡನೇ ಹೆಂಡ್ತಿನೋ ಮೊದಲನೇ ಹೆಂಡ್ತಿನೋ ಅಥವಾ ನನ್ನ ಹೆಂಡ್ತಿ ಮದುವೆ ಆಗಿದ್ದಾಳೆ ಅಂತ ಮೊದಲನೇ ಗಂಡ ಅಥವಾ ಮುಚ್ಚಿಟ್ಟು ಮದುವೆ ಆಗಿದ್ದಾಳೆ ನನ್ನನ್ನು ಮೊದಲನೇ ಮದುವೆ ಅಂತ ಎರಡನೇ ಗಂಡ, ಈ ರೀತಿ ಇವರುಗಳು ಒಂದು ತಕರಾರನ್ನು ಸಲ್ಲಿಸಬೇಕು, ಕೋರ್ಟಿಗೆ ಅರ್ಜಿಯನ್ನು ಹಾಕಬೇಕು. ಇದು ವ್ಯಾಲಿಡ್ ಮದುವೆ ಅಲ್ಲ, ಇದು ಇನ್ವ್ಯಾಲಿಡ್ ಮದುವೆ ಅಂತ ಹೇಳಿ ತೀರ್ಮಾನ ಬೇಕು ಅಂತ ಹೇಳಿ ಅವರೇ ಕೋರ್ಟಿಗೆ ಅಪ್ರೋಚ್ ಮಾಡಬೇಕು. ಹಾಗೆ ಪೊಲೀಸ್ ಅವರು ಆ್ಯಕ್ಷನ್ ತಗೋಬೇಕು ಇದ್ರ ಬಗ್ಗೆ ಅಂತ ಹೇಳಿ ಒಂದು FIR ಫೈಲ್ ಮಾಡಲಿಕ್ಕೆ ಒಂದು ಕಂಪ್ಲೇಂಟನ್ನು ಅವರೇ ಕೊಡಬೇಕು. ಯಾರೇ ಕಂಪ್ಲೇಂಟ್ ಕೊಡದೇ ಇದ್ದರೆ ಪೊಲೀಸ್ ಅವರಾಯಿತು, ಕೋರ್ಟ್ ಅವರಾಯಿತು, ತಾವಾಗಿ ಇದ್ರ ಬಗ್ಗೆ ಎಲ್ಲ ಆ್ಯಕ್ಷನ್ ತಗೊಳ್ಳೋದಿಲ್ಲ, ಬಂದು ವಿಚಾರಣೆಗಳನ್ನು ನಡೆಸೋದಿಲ್ಲ. ಇದರಿಂದ ಯಾರಿಗೆ ಬಾಧೆ ಆಗಿದೆ, ಬಾಧಿತರಾದ ವ್ಯಕ್ತಿಗಳು ಮಾತ್ರನೇ ಕೋರ್ಟನ್ನು, ಪೊಲೀಸನ್ನು ಅಪ್ರೋಚ್ ಮಾಡಬೇಕಾಗತ್ತೆ. ಈ 494 ಏನಿದೆ ಅಂತಂದರೆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿದ್ರೆ ಪೊಲೀಸ್ ಅವರು ಇದನ್ನು ಅರೆಸ್ಟ್ ಮಾಡೋ ಪವರ್ಸು ಅವರಿಗೆ ಇರೋದಿಲ್ಲ. ಅಂದರೆ ತಾವಾಗ ಇನ್ವೆಸ್ಟಿಗೇಷನ್ ಕೂಡ ಮಾಡೋದಿಲ್ಲ, ಅರೆಸ್ಟ್ ಕೂಡ ಮಾಡೋದಿಲ್ಲ. ಇದೊಂದು ಬೇಲಬಲ್ ಅಫೆನ್ಸ್ ಅಂತ ಹೇಳಿ ಕರಿತೀವಿ. ಇದೇ ರೀತಿ ಬೇಲಬಲ್ ಅಫೆನ್ಸ್ ಇರೋದ್ರಿಂದನೇ ಅವ್ರಿಗೆ ಯಾರು ಎರಡನೇ ವಿವಾಹ ಆಗಿದ್ದಾರೆ ಅಂತ ಹೇಳ್ತಾರೆ ಅವ್ರಿಗೆ ಬೇಲ್ ತಗೊಳ್ಳುವಂಥ ಅವಕಾಶಗಳು ಇರುತ್ತೆ. ಬೇಲಬಲ್ ಅಫೆನ್ಸಲ್ಲಿ ಹಿಂದಿನ ಸಂಚಿಕೆಗಳು ಹೇಳಿದ್ದೆ, ಪೊಲೀಸ್ ಅವರು 41 ನೋಟಿಸ್ ಸರ್ವ್ ಮಾಡುವಾಗ ಹೋಗಿ ಬೇಲ್ ತೊಗೊಂಡು ಬನ್ನಿ ಅಂತಲೇ ಹೇಳಬೇಕಾಗತ್ತೆ. ಬೇಲ್ ಆಪ್ಷನ್ಸ್ ಇದೆ, ಬೇಲ್ ತೊಗೊಂಡು ಬನ್ನಿ ಅಂತಲೇ ಕೂಡ ಅವ್ರಿಗೆ ಹೇಳಿರ್ತಾರೆ. ಅದರಿಂದನೇ ಇದರಲ್ಲಿ ಬೇಲ್ ಆಪ್ಷನ್ಸು ಕೂಡ ಅದು ಅಧಿಕಾರನೇ, ಇದು ಹಕ್ಕು ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಸಾಮಾನ್ಯವಾಗಿ ಎಷ್ಟೋ ಕಡೆ ಲೀಗಲ್ ಆಗಿ ಮದುವೆ ಆಗಿರೋದಿಲ್ಲ, ಅಕ್ರಮ ಸಂಬಂಧಗಳಷ್ಟೇ ಇಟ್ಕೊಂಡಿರ್ತಾರೆ. ಎರಡನೇ ಹೆಂಡತಿ ಅಥವಾ ಎರಡನೇ ಗಂಡ ಈ ಥರ ಒಂದು ಇಲ್ಲಿಗಲ್ ರಿಲೇಷನ್ಶಿಪ್ಸ್ ಅಷ್ಟೇ ಇಟ್ಕೊಂಡು ಇರ್ತಾರೆ, ಲೀಗಲ್ ಆಗಿ ಮದುವೆ ಆಗಿರೋದಿಲ್ಲ. ಯಾರು ಇದು ಬೈಗಮ್ಮಿ ಅಂತ ಹೇಳಿ ಕೇಸನ್ನು ಹಾಕ್ತಾ ಇದ್ದಾರೆ, ಎರಡನೇ ಮದುವೆ ಆಗಿದ್ದಾರೆ ಅಂತ ಹೇಳಿ ಯಾರು ಕೇಸನ್ನು ಹಾಕ್ತಿರ್ತಾರೆ ಅವ್ರ ಮೇಲೆ ಬರ್ಡನ್ ಇರುತ್ತೆ ಇದು ಎರಡನೇ ಮದುವೆ ಅಂತ ಪ್ರೂವ್ ಮಾಡೋದು. ಅವ್ರದ್ದು ಏನಾದ್ರು ಒಂದು ಇನ್ವಿಟೇಷನ್ ಕಾರ್ಡ್ ಇದೆಯಾ, ಅಥವಾ ದೇವಸ್ಥಾನಗಳಲ್ಲಿ ಮದುವೆ ಆಗಿದ್ದಾರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೆಯಾ, ಅಥವಾ ದೇವಸ್ಥಾನದ ಮದುವೆ ಆಗೋದಕ್ಕೆ ರಿಸಿಪ್ಟ್ಗಳಿದೆಯಾ, ಯಾವುದಾದ್ರೂ ಒಂದು ಇವರಿಬ್ಬರು ಮದುವೆ ಏರ್ಪಟ್ಟಿರೋದಕ್ಕೆ ಏನಾದ್ರು ವಿಡಿಯೋಗಳಿದೆಯಾ, ಫೋಟೋಗಳಿದೆಯಾ, ಇದನ್ನೆಲ್ಲ ತಂದು ಕೊಡುವಂಥದ್ದು ಕಂಪ್ಲೇನೆಂಟ್ ಮೇಲೆ ಇರುತ್ತೆ ಬರ್ಡನ್ನು. ಯಾವಾಗಲೂ ಪ್ರೂವ್ ಮಾಡಬೇಕಾಗತ್ತೆ. ಸಾಕಷ್ಟು ಪ್ರಕರಣಗಳಲ್ಲಿ ಏನಂತಂದರೆ ಬರೀ ಇಲ್ಲಿಗಲ್ ರಿಲೇಷನ್ಶಿಪ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಎರಡನೇ ವಿವಾಹ ಆಗಿದ್ದಾರೆ ಅಂತ ಸಾಕಷ್ಟು FIRಗಳು ಕೂಡ ಆಗಿದ್ದಾವೆ. FIR ಮಾಡ್ಕೊಂಡ್ರೆ PCR ಅನ್ನು ಫೈಲ್ ಮಾಡ್ಬೋದು. ಅಂದರೆ ಇನ್ನು ಪ್ರೈವೇಟ್ ಕಂಪ್ಲೇಂಟ್ ಒಂದನ್ನು ಕೋರ್ಟ್ ಮುಂದೆ ಫೈಲ್ ಮಾಡಿ, ಸಾಮಾನ್ಯವಾಗಿ ಆದಷ್ಟು ಈ 494ಗೆ ಪೊಲೀಸ್ ಸ್ಟೇಷನ್ ಅವರು ಅವ್ರಿಗೆ ಪವರ್ಸ್ ಇರೋದಿಲ್ಲ FIR ಮಾಡಲಿಕ್ಕೆ. ಯಾವಾಗಲೂ ಕೋರ್ಟಿಂದ ಆದೇಶ ಬಂದ್ರೇ ಅವ್ರು 494 ಮಾಡ್ತಾರೆ. ಸಾಮಾನ್ಯವಾಗಿ ಯಾರೇ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದ್ರು ಇದು ನೀವು ಕೋರ್ಟಿಂದ ಫೈಲ್ ಮಾಡ್ಕೊಂಡು PCR ಮಾಡ್ಕೊಂಡು ಬನ್ನಿ, ಇಲ್ಲಿ ನಮಗೆ ಬರೋದಿಲ್ಲ, ನಾವು ಮಾಡೋದಿಲ್ಲ ಅಂತ ರಿಜೆಕ್ಟ್ ಮಾಡೋದು ಕೂಡ ಇದೆ. ಆದ್ದರಿಂದ ಯಾರೇ ಒಬ್ಬರು ಪ್ರೈವೇಟ್ ಕಂಪ್ಲೇಂಟನ್ನು ಮಾಡಿ ಈ ರೀತಿ ಎರಡನೇ ವಿವಾಹ ಆಗಿದ್ದಾರೆ, ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ನಂತರ FIR ಮಾಡ್ಕೊಂಡು ಬಂದರೂ ಕೂಡ ಆಮೇಲೆ FIR ಆಗಿರುತ್ತೆ. ಪ್ರೈಮಾ ಫೇಸಿ ಒಂದು ಫೋಟೋ ನೋಡಿದ್ರೆ ಸಾಕು, ಅಥವಾ ಯಾವುದೇ ಒಂದು ಚಾಟ್ಗಳೆಲ್ಲ ತೋರಿಸ್ಬಿಟ್ಟು ವಾಟ್ಸಪ್ ಚಾಟಲ್ಲಿ ನೋಡಿ ಒಂದು ಎರಡನೇ ಮದುವೆ ಅಂತ ಹೇಳಿ ಒಂದು ಕೇಸನ್ನು ಮಾಡಿರ್ತಾರೆ. ಅದರ ನಂತರ ಪ್ರೂವ್ ಮಾಡೋದು ಇದು ಮದುವೆನಾ, ಮದುವೆ ಅಂದರೆ ಏನು, ಕೆಲವು ಕಸ್ಟಮರಿ ಪ್ರಾಕ್ಟೀಸ್ಗಳನ್ನ ಕೂಡ ಫಾಲೋ ಮಾಡಿರಬೇಕಾಗ್ತದೆ. ಕೋರ್ಟು ಬರೀ ಒಂದೇ ದೃಷ್ಟಿಯಲ್ಲಿ ನೋಡೋದಿಲ್ಲ ಇದು ಬೈಗಮಿ ಅನ್ನೋದನ್ನು, ಸಾಕಷ್ಟು ಕಾರಣಗಳನ್ನು ಕೋರ್ಟಿಗೆ ತೋರಿಸಿ ಕೊಡಬೇಕಾಗತ್ತೆ. ಬರೀ ಕೇಸ್ ಫೈಲ್ ಮಾಡೋದ್ರಲ್ಲಿರೋ ಉತ್ಸಾಹ ನಂತರ ನಡೆಸೋದ್ರಲ್ಲೇ ಇರೋದಿಲ್ಲ ಕೆಲವು ಕ್ಲೈಂಟ್ಸ್ಗಳಿಗೆ. ಆದ್ದರಿಂದನೇ ಏನಾದರೂ ಈ ರೀತಿ ಬೈಗಮಿ ಕೋರ್ಟು ಆಗಲಿ ಪೊಲೀಸ್ ಸ್ಟೇಷನ್ ತಾವು ಆ್ಯಕ್ಷನ್ ತಗೊಳ್ಳೋದಿಲ್ಲ. ಯಾರು ಬಾಧಿತ ವ್ಯಕ್ತಿ ಅವರೇ ಹೋಗಿ ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ. ಇದು ಸೋಮೋಟೋ ಕೇಸ್ ಆಗಿರೋದಿಲ್ಲ. ಅದು ಯಾಕೆ ಗೌರ್ಮೆಂಟ್ ಜಾಬ್
ಇದೆ, ಅವ್ರಿಗೆ ಯಾಕೆ ತೊಂದರೆ ಆಗಿಲ್ಲ, ಯಾಕೆಂದ್ರೆ ಯಾರು ತಕರಾರೇ ಮಾಡಿಲ್ಲ. ಮೊದಲನೇ ಹೆಂಡ್ತಿನೋ ಎರಡನೇ ಹೆಂಡ್ತಿನೋ ನಾನೊಬ್ಳು ಜೀವಂತ ಹೆಂಡ್ತಿ ಇದ್ದೀನಿ, ಇವ್ರು ಗೌರ್ಮೆಂಟ್ ಜಾಬಲ್ಲಿ ಇದ್ಕೊಂಡು ಈ ಥರ ಮಾಡಿದ್ದಾರೆ, ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಅದು ಎರಡನೇ ಹೆಂಡತಿ ಅಂದರೆ ಅದು ಅವ್ರಿಗೆ ಅವ್ರಿಗೆ ಸರ್ವಿಸಿಂದ ಟರ್ಮಿನೇಟ್ ಮಾಡ್ತಾರೆ. ಯಾಕೆ ಆಗಿರೋದಿಲ್ಲ ಅಂತಂದರೆ ಯಾರು ತಕರಾರೇ ಸಲ್ಲಿಸಿರೋದಿಲ್ಲ, ಯಾರಿಗೂ ಇದು ಅಲ್ಲಿ ಹೋಗಿ ಅಥಾರಿಟಿಗೆ ಒಂದು ಲೆಟರ್ ಕೊಟ್ಟು ಈ ಥರ ಆಗಿದೆ ಅಂತ ಹೇಳಿ ಒಂದು ಅವ್ರ ಗಮನಕ್ಕೆ ತರದೆ ಹೊರತು ಅವರಾಗ ಅವರೇನೆ ಆ್ಯಕ್ಷನ್ ತೊಗೊಳೋದಿಲ್ಲ. ಇದನ್ನು ಗಮನಿಸಬೇಕಾಗತ್ತೆ. ಇದೇ ರೀತಿ ಯಾವಾಗಲೂ ಕೋರ್ಟು ಈ 494 ಅಂದರೆ ಬೈಗಮಿ, ದ್ವಿಪತ್ನಿತ್ವ ಅಂತ ಹೇಳಿ, ಬಹುಪತ್ನಿತ್ವ ಅಥವಾ ಇದು ಪತಿತ್ವ ಇದೇನು ಹೇಳಿ ಕರಿತೀವಿ, ಇದ್ರ ಬಗ್ಗೆ ಈ ರೀತಿನೇ ಕೋರ್ಟ್ ಆಯಿತು, ಪೊಲೀಸ್ ಸ್ಟೇಷನ್ ಆಯಿತು ವ್ಯವಹರಣೆ ಮಾಡುತ್ತೆ.